ತನ್ನ ಮಗ ಮಗಳು ಡಾಕ್ಟರ್ ಆಗಬೇಕು ಅನ್ನೋದು ಬಹುತೇಕ ಹೆತ್ತವರ ಕನಸು. ಆ ಕನಸಿನ ಗುರಿಯನ್ನು ಈಡೇರಿಸಿಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಪಡೋಪಾಡು ನಿಜಕ್ಕೂ ಅಷ್ಟಿಷ್ಟಲ್ಲ. ಯಾಕೆಂದರೆ ಡಾಕ್ಟರ್ ಸೀಟು ಚೆನ್ನಾಗಿ ಓದಿದ್ರಷ್ಟೇ ಸಿಗೋದಿಲ್ಲ, ಪ್ರತಿಭೆಗಷ್ಟೇ ದೊರಕೋದಿಲ್ಲ. ಮೆಡಿಕಲ್ ಸೀಟು ಈಗ ದುಡ್ಡಿದ್ದವರಿಗೆ ಮಾತ್ರ. ಇದು ಆ ಕಠೋರ ಸತ್ಯದ ಅನಾವರಣದ ಕಥೆ. ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆ ಮೆಡಿಕಲ್ ಸೀಟ್ ಭಕ್ಷಕರು. ದುಡ್ಡು ಕೊಟ್ಟವರಿಗೆ ಮಾತ್ರ ಡಾಕ್ಟರ್ ಸೀಟ್ ಸಿಗುತ್ತೆ. ಕೌನ್ಸಿಲಿಂಗ್ ಹಾಲ್ನಲ್ಲೇ ಕಣ್ಣಾಮುಚ್ಚಾಲೆ ನಡೆಯುತ್ತೆ. ಈ ತಂತ್ರದಲ್ಲಿ ಕಾಮೆಡ್ಕೆ ಮತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಸೀಟ್ ಬ್ಲಾಕ್ ತಂತ್ರದಲ್ಲಿ ಜಂಟಿಯಾಗಿ ಕೈ ಜೋಡಿಸಿರ್ತಾರೆ. ಹಾಗಾದ್ರೆ ಪೋಷಕರು ತಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಅಂತ ಕನಸು ಕಾಣೋದೇ ತಪ್ಪ? ಅಂಥದ್ದೊಂದು ಪ್ರಶ್ನೆ ಈ ರಹಸ್ಯ ಕಾರ್ಯಾಚರಣೆಯನ್ನ ನೋಡಿದ ಪ್ರತಿಯೊಬ್ಬರಲ್ಲೂ ಉದ್ಭವವಾಗುತ್ತೆ. ಒಂದು ಕ್ಷಣ ಬೆಚ್ಚಿ ಬೀಳಿಸುತ್ತೆ. ನನಗೆ ಭಾರತ ದೇಶ ಕೊಟ್ಟ ಡಾಕ್ಟರ್ ಗಿರಿ ಬೇಡ, ನನಗೆ ಬದುಕೋಕೆ ಡಾಕ್ಟರ್ ಹುದ್ದೆಯೇ ಬೇಕಿಲ್ಲ. ಹಾಳಾಗಿ ಹೋಗ್ಲಿ, ನಾನು ಹುಟ್ಟಿ ಬೆಳೆದ, ನನಗೆ ಶಿಕ್ಷಣ ಬದುಕು ನೀಡಿದ ಭಾರತೀಯ ಪೌರತ್ವವೂ ನನಗೆ ಬೇಡ. ಹೀಗೊಂದು ಪತ್ರ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಶರಣು ಪ್ರಕಾಶ್ ಪಾಟೀಲರಿಗೆ ತಲುಪಿದೆ ಎಂದಾಗ ಕುತೂಹಲ ಗರಿಗೆದರಿತು. ಹಾಗೆ ಪತ್ರ ಬರೆದಿದ್ದ ಯುವಕ ಒಬ್ಬ ಡಾಕ್ಟರ್. ಹೆಸರು ಡಾಕ್ಟರ್ ಹರೀಶ್ ಸಜ್ಜನ್. ಖುದ್ದು ನಮ್ಮ ವೈದ್ಯಕೀಯ ಸಚಿವರು ಕೂಡ ಡಾಕ್ಟರ್, ರಾಜಕಾರಣಿಯಾಗಿ ಸಚಿವರಾಗಿದ್ದಾರಷ್ಟೇ. ಈ ಪತ್ರ ಮತ್ತು ಆ ಯುವಕನ ಬೆನ್ನು ಹತ್ತದಾಗ ಮೆಡಿಕಲ್ ಸೀಟ್ ಹಂಚಿಕೆಯಲ್ಲಾಗ್ತಿರುವ ಚಿತ್ರ ವಿಚಿತ್ರ ಹಗರಣದ ಒಂದೊಂದೇ ರಹಸ್ಯಗಳು ಹೊರಬೀಳ್ತಾ ಹೋದವು. ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತು ಕಾಮೆಡ್ಕೆ ಎರಡೂ ಕಡೆ ನಡೆದಿರುವ ಸೀಟ್ ಹಂಚಿಕೆಯ ಗೋಲ್ಮಾಲ್. ಗ್ರ್ಯಾಂಡ್ ಡಿ ಕೆಟಗರಿ ರೌಂಡ್ ಮಾಡಿದ ಮೇಲೆ ಈಗ ಮತ್ತೆ ಥರ್ಡ್ ರೌಂಡ್ ಮಾಡ್ತಾ ಇದ್ದಾರೆ. ಸೊ ಗ್ರ್ಯಾಂಡ್ ಡಿ ಕೆಟಗರಿ ರೌಂಡ್ ಶುಡ್ ಬಿ ಎಟ್ ದ ಲಾಸ್ಟ್ ಆ್ಯಂಡ್ ಫೈನಲ್. ಸೊ ಇದರಾಗೆಲ್ಲ ಇಷ್ಟು ಸೀಟು ಅವ್ರಿಗೆ ಇಷ್ಟ ಆಗಲಾರ್ದರು ಅಥವಾ ಕಾಲೇಜಿಗೆ ಇಷ್ಟ ಇರೋಂಗಿಲ್ಲ ಕೆಲವರಿಗೆ, ಅವರೆಲ್ಲ ಈ ಗ್ರ್ಯಾಂಡ್ ಡಿ ಕೆಟಗರಿ ರೌಂಡ್ನಲ್ಲಿ ಯಾವ ಕಾಲೇಜ್ ಇಷ್ಟ ಇರುತ್ತೆ, ಯಾವ ಸೀಟ್ ಇಷ್ಟ ಇರುತ್ತೆ ಅದನ್ನು ತಗೋಬೇಕು. ಇದು ಅಲ್ಲಿನ ಕೌನ್ಸಿಲಿಂಗ್ ವೇಳೆ ನಡೆಯುವ ಅವಾಂತರದ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಮೊದಲಿಗೆ ಹೇಳ್ಬಿಡ್ತೀವಿ, ಇದು MBBS ಸೀಟುಗಳ ಕಥೆ ಅಲ್ಲ. MBBS ಮುಗಿಸಿ ವೈದ್ಯ ವೃತ್ತಿಯಲ್ಲಿಯೇ ಉನ್ನತ ಶಿಕ್ಷಣ ಅರಸಿ ಹೊರಟಿರುವ, ಈಗಾಗಲೇ ಡಾಕ್ಟರ್ ಆಗಿರುವವರು ಅನುಭವಿಸುತ್ತಿರುವ ತೊಂದರೆಗಳ ಕಥೆ. ಮೊದಲಿಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಾಗ್ತಿರುವ ಅವಾಂತರಗಳ ಸಣ್ಣದೊಂದು ಸ್ಯಾಂಪಲ್ ನೋಡಿ. ಫಾರ್ ಎಕ್ಸಾಂಪಲ್ 100 ಸೀಟ್ಸ್ ಇರುತ್ತೆ ಅಂತ, 100ಅಲ್ಲಿ 30% ಏನೋ 30-40% ಅಷ್ಟು ಹೆಲ್ತ್ ಕೊಡಬೇಕು, ಹೆಲ್ತ್ ಸರ್ವಿಸ್ ಅವ್ರಿಗೆ ಕೊಡಬೇಕು ಅಂತಿರುತ್ತೆ. ಅದರಲ್ಲಿ ಇವ್ರು ಏನು ಮಾಡ್ತಾರೆ, ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಸೀಟ್ಸ್ನ ಹಾಕ್ತಾರೆ. ಸೊ ನಂಬರ್ ಅಷ್ಟೇ ಬರುತ್ತೆ ಅಲ್ಲಿ, ಬಟ್ ಆ ಸೀಟ್ಸ್ನ ಇವ್ರು ತಗೊಳಕ್ಕೆ ಬಿಡಲ್ಲ. ತಗೊಂಡ್ರೆ ಅವ್ರನ್ನ ರಿಲೀವ್ ಮಾಡಲ್ಲ, ಹೆಲ್ತಿಂದನ ಸರ್ವಿಸ್ನ ರಿಲೀವ್ ಮಾಡಲ್ಲ. ಸುಮ್ಮನೆ ಅದು ಕೌನ್ಸಿಲಿಂಗ್ ಸುಮ್ಮನೆ ಡಮ್ಮಿ ಅಷ್ಟೇ. ಅದು ಆ ಸೀಟ್ಸ್ ಇಡೋದು ನೆಸರಿನೇ ಇಲ್ಲ. ಇದು ಸ್ಯಾಂಪಲ್ ಅಷ್ಟೇ. ಲಿಸ್ಟ್ನಲ್ಲಿ ಇರುತ್ತೆ, ಆದರೆ ಕೊಡಲ್ಲ. ಅದಕ್ಕೊಂದು ನಿಯಮ ಇದೆ. ಆದರೆ ಇದಕ್ಕಿಂತಲೂ ಭಯಾನಕವಾದ ಇನ್ನೊಂದು ಅವಾಂತರ ಇಲ್ಲಿ ನಡೆದು ಹೋಗ್ತಿದೆ. ನೂರಾರು ಅಭ್ಯರ್ಥಿಗಳ ಗಮನಕ್ಕೆ ಇದು ಬಂದೂ ಇದೆ. ಕೆಲವರು ದೂರನ್ನೂ ಕೊಟ್ಟಿದ್ದಾರೆ. ಆ ಪ್ರಾಬ್ಲಮ್ ಏನ್ ಗೊತ್ತಾ? ಒಬ್ಬ ಅಭ್ಯರ್ಥಿಗೆ ರೇಡಿಯಾಲಜಿ ತಜ್ಞನಾಗಬೇಕು ಅಂತ ಇರುತ್ತೆ, ಅದಕ್ಕೆ ತಕ್ಕ ರ್ಯಾಂಕು ಇರುತ್ತೆ. ಆದರೆ ಕೌನ್ಸಿಲಿಂಗ್ಗೆ ಹೋದಾಗ ರೇಡಿಯಾಲಜಿ ಸೀಟು ಅವನಿಗೆ ಬೋರ್ಡ್ನಲ್ಲಿ ಕಾಣಿಸೋದೇ ಇಲ್ಲ. ಛೇ, ಇಷ್ಟು ರ್ಯಾಂಕ್ ಪಡೆದ್ರೂ ಸಿಕ್ಲಿಲ್ವಲ್ಲ ಅಂತ ಬೇಸರ ಪಟ್ಕೊಂಡು ಬೇರೆ ಇನ್ಯಾವುದೋ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಎಲ್ಲವೂ ಮುಗಿದ ಮೇಲೆ ಗೊತ್ತಾಗತ್ತೆ, ಆತನಿಗಿಂತ ಕಡಿಮೆ ರ್ಯಾಂಕ್ ಇರುವ ಇನ್ನೊಬ್ಬನಿಗೆ ಅದೇ ರೇಡಿಯಾಲಜಿ ಸೀಟ್ ಸಿಕ್ಕಿ ಹೋಗಿರುತ್ತೆ. ಅರೆ, ಏನಾಯ್ತು? ಸೀಟ್ ಇದ್ದಿದ್ರೆ ನನಗೆ ಸಿಗಬಹುದಿತ್ತಲ್ಲ, ನನಗೆ ಯಾಕೆ ಅದು ಕಾಣಲಿಲ್ಲ ಅಂತ ಅಭ್ಯರ್ಥಿ ಹೊಂದಿಕೊಳ್ತಾನೆ. ಆದರೆ ಒಳಗಿನ ಸತ್ಯ ಬೇರೆನೇ ಇದೆ. ಡಿಮ್ಯಾಂಡ್ ಇರುವ ವಿಷಯಗಳನ್ನ ಕೌನ್ಸಿಲಿಂಗ್ನಲ್ಲಿ ತೋರಿಸೋದೇ ಇಲ್ಲ, ಹೈಡ್ ಮಾಡಿರ್ತಾರೆ. ನಿಮಗೆ ಕಂಡ್ರೆ ತಾನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದು ಮತ್ಯಾವನ್ಗೋ ನಿಮಗಿಂತ ಕನಿಷ್ಠ ರ್ಯಾಂಕ್ನವನಿಗೆ ಸಿಕ್ಕುತ್ತೆ. ಹಾಗೆ ಸೀಟ್ ಕಳೆದುಕೊಂಡವರು ಒಬ್ಬಿಬ್ಬರಲ್ಲ. ಅಂಕಲ್, ಸಿಕ್ಕಿರೋದು ದೊಡ್ಡ ವಿಷಯ ಸೀಟು ಅಂತ ಅನ್ಕೊಂಡು ಕೈ ಮುಗಿದು ಹೋಗ್ಬೇಕಷ್ಟೇ. ಇಂಡಿಯಾದಲ್ಲಿ ಮುಂದೆ ನೆಕ್ಸ್ಟ್ ಇಯರ್ಸಲ್ಲಿ ಅದೇನು ಸೀಟ್ ಸಿಗುತ್ತೆ ಅನ್ನೋ ದೇವರಿಗೆ ಅವ್ರು ಹೇಳ್ತಾರೆ. ನೀವು ನೋಡಲಿಲ್ಲ ಅವಾಗಿತ್ತು ಅಂತ. ಯಾರು ಇರ್ತಾರೆ ಪ್ರೂಫು? ಅವಾಗ? ಹೌದು, ಪ್ರೂಫ್ ಯಾರಿಡ್ತಾರೆ? ಸಾಕ್ಷಿ ಏನಿದೆ? ಹಾಗಾದ್ರೆ ಈ ರೀತಿ ಸೀಟ್ ಕಳ್ಕೊಂಡಿದ್ದು ಈಕೆ ಒಬ್ಬರೇನಾ?
ಹೀಗೆ ಸೀಟ್ ಕಳೆದುಕೊಂಡವರು ಯಾರು ಚಾನ್ಸಲರ್ ವೈಸ್ ಚಾನ್ಸಲರ್ ಗಮನಕ್ಕೆ ತರೋದೇ ಇಲ್ವಾ? ಇಂತಹ 10 ಪ್ರಶ್ನೆಗಳು ಉದ್ಭವವಾಗುತ್ತೆ. ಉತ್ತರ ಕೊಡೋ ಭೂಪರು ಒಬ್ಬರೂ ಸಿಕ್ಕೋದಿಲ್ಲ. ಸೀಟನ್ನು ಹೈಡ್ ಮಾಡಿದ್ರಿಂದ ಸೀಟು ಕಳೆದುಕೊಂಡವರು ಎಷ್ಟು ಜನ? ಅಲ್ಲೇ ಇರೋ ಸೀಟು 10 ಜನರ ಕಣ್ಣಿಗೆ ಕಾಣದಂತೆ ಹೋಗಿದ್ಯಾಕೆ? ಹಾಗೆ ಸೀಟು ವಂಚಿತರಾದವರು ದೂರು ಕೊಟ್ರ? ದೂರು ಕೊಟ್ಟು ತನಿಖೆ ಆದರೆ ಸರಿ ಹೋಗಬಹುದಲ್ವಾ? ಸ್ವಲ್ಪ ತಾಳಿ. ಹಾಗೆ ಸೀಟು ಕಳೆದುಕೊಂಡ ಒಬ್ಬೊಬ್ಬರ ಕಥೆಯನ್ನ ಕೇಳ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಏನಾಯ್ತು ಅಂತ. ನಾನು ನೋಡಿ DRP ತೋರಿಸಿಲ್ಲ ನನಗೆ BMC. ನೋಡಿದಾಗ 900 ರ್ಯಾಂಕ್ BMC ಹೋಗಿದ್ರು, ಒಂದು 652 ರ್ಯಾಂಕ್. ಯಾವ ಜನರಲ್ ಮೆರಿಟ್ ಸೀಟಾ? ಜನರಲ್ ಮೆರಿಟ್ ಹೋಗಿದೆ. ನೀವು ಕ್ವಶನ್ ಮಾಡಿದ್ರಿ, ರಿಪ್ರೆಸೆಂಟೇಷನ್ ಕೊಡಲಿಲ್ವಾ ನೀವು? ಏನು ಕೊಡ್ತಾರೆ ಈಗ? ನಿಮ್ಮದು 650 ಹೇಳ್ತಿರೋದು ನಂಗೆ MS ತಗೊಂಡಿದ್ದೆ, ಬಟ್ ಡೆಫಿನೆಟ್ಲಿ DRP ನಾನು ತಗೊಂಡು ಹೋಗ್ತಿದ್ದೆ. ಹೌದಾ? ಇದು ಡಿಪ್ಲೊಮಾ ಆರ್ಥೋಪೆಡಿಷಿಯನ್ ಅಂದ್ರೆ ಮೂಳೆ ತಜ್ಞರಾಗಲು ಬಂದ ಡಾಕ್ಟರ್ ಒಬ್ಬರ ಕಥೆ. ಅಂದ ಹಾಗೆ ಇವರು ಇಷ್ಟು ಬಾಯ್ ಬಿಟ್ಟಿದ್ದು ನಮ್ಮ ರಹಸ್ಯ ಕ್ಯಾಮರದ ಎದುರು. ಇದಾದ ಮೇಲೆ ಇವರನ್ನ ನಿಮ್ಮ ರ್ಯಾಂಕು ಹೆಸರು ಹೇಳಿ ಅಂದ್ರೆ ಅದು ಮಹಾನ್ ಅಪರಾಧ, ನಮಗ್ಯಾಕೆ ಬೇಕಪ್ಪ ಈ ಉಸಾಬರಿ ಅಂತ ಸಹಜವಾಗಿಯೇ ನುಣುಚಿಕೊಳ್ಳೋ ಪ್ರಯತ್ನ ಮಾಡಿದ್ರು. ಸೀಟ್ ಎಲ್ಲ ತಗೊಂಡಾದ್ಮೇಲೆ ಇದು ಪ್ರೊವಿಷನಲ್ ಲಿಸ್ಟ್ ಬಂತಲ್ಲ, ಆವಾಗ ನೋಡೋವಾಗ ಎಷ್ಟೆಷ್ಟು ರ್ಯಾಂಕ್ ಏನೇನು ಹೋಗಿತ್ತು ಅಂತ. ಜನರಲ್ ಮೆರಿಟ್ DRP has gone for 943 rank, something like that, in BMC. ನಾನು ಈ 650 ನನಗೆ ಯಾಕಪ್ಪ ಕಾಣಿಸಿದ್ರು, ನಾನು ಯಾಕೆ ತಗೊಂಡು ಅಂತ ದಟ್ ಟೈಮ್ ಐ ವಾಸ್ ಥಿಂಕಿಂಗ್ 652. ಫುಲ್ ಹೆಸರು ಹೇಳಿ, ಯಾಕೆಂದ್ರೆ ನನಗೆ ಹೆಸರು ಇಲ್ಲ ಅಂದ್ರೆ ಬೇರೆ ಮಾಡಿ. ಸುಮ್ಮನೆ ಐ ಡೋಂಟ್ ವಾಂಟ್ ಟು ಕಾಂಪ್ಲಿಕೇಶನ್. ಅಲ್ಲ 652 ನಿಮ್ದು ಬಿಟ್ಟು ಬೇರೆಯವ್ರಿಗೆ ಯಾರು ಕೊಟ್ಟರು? ಐ ಡಿಡ್ಂಟ್ ಸಿ ಮೋಸ್ಟ್ಲಿ 900 ಕೊಟ್ಟಿದ್ದಾರೆ. ಇದು ರಿಯಾಲಿಟಿ. ಎಷ್ಟೋ ಅಭ್ಯರ್ಥಿಗಳಿಗೆ ಇದೆಲ್ಲ ಗೊತ್ತಿದ್ರೂ ಮುಂದೆ ನುಗ್ಗಲ್ಲ. ಮುಂದೆ ನುಗ್ಗೋಕೆ ಧೈರ್ಯ ಇಲ್ಲ. ಇನ್ನೊಂದು ಕೇಸ್ ನೋಡಿ. ಇಲ್ಲಿ ಮಾಲಪ್ಪ ಅನ್ನೋ ವಿದ್ಯಾರ್ಥಿ 63ನೇ ರ್ಯಾಂಕ್ನವನು, ಜನರಲ್ ಮೆರಿಟ್. ಮೊದಲ ರೌಂಡ್ನಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ ತಗೊಳ್ತಾನೆ. ವಿಚಿತ್ರ ಅಂದ್ರೆ ಜನರಲ್ ಮೆರಿಟ್ಗೆ ಅವಕಾಶ ಇದ್ರೂ ಈತ ಸೀಟ್ ತೆಗೆದುಕೊಳ್ಳೋದು ಸೆಕೆಂಡ್ ಎ ಕ್ಯಾಟಗರಿಯಲ್ಲಿ. ಇದರ ಲಾಭ ಪಡೆಯೋದು ಸಂದೀಪ್ ರೆಡ್ಡಿ ಅನ್ನೋ 68ನೇ ರ್ಯಾಂಕ್ನ ಜನರಲ್ ಮೆರಿಟ್ನ ಇನ್ನೊಬ್ಬ ಹುಡುಗ. ಆದ್ರೆ 2ನೇ ರೌಂಡ್ನಲ್ಲಿ ಇದೇ ಮಾಲಪ್ಪ BMC ಬಿಡ್ತಾನೆ. ಬಳ್ಳಾರಿಯ ವಿಜಯನಗರ ಇನ್ಸ್ಟಿಟ್ಯೂಟ್ನಲ್ಲಿ ಜನರಲ್ ಮೆರಿಟ್ನಲ್ಲಿ ಸೀಟ್ ತಗೊಳ್ತಾನೆ. ಮೊದಲ ರೌಂಡ್ನಲ್ಲಿ ಚಾನ್ಸ್ ಇದ್ರು, ಜನರಲ್ ಮೆರಿಟ್ ಇದ್ರು, ಬಳ್ಳಾರಿ ಮೆಡಿಕಲ್ ಕಾಲೇಜ್ ಬಿಟ್ಟಿದ್ದೇಕೆ? 2ನೇ ರೌಂಡ್ನಲ್ಲಿ ಜನರಲ್ ಮೆರಿಟ್ಸ್ನಲ್ಲಿ ಮತ್ತೆ ಅದೇ ಸೀಟ್ ತಗೊಂಡಿದ್ದು ಏಕೆ ಅನ್ನೋದು ನಿಗೂಢ ರಹಸ್ಯ. ಇವನು 63ನೇ ರ್ಯಾಂಕ್ ಇದ್ದಾಗ ಬಿಟ್ಟಿರ್ತಾನಲ್ಲ, ಆ ಸೀಟು 2A ಕ್ಯಾಟಗರಿಯಲ್ಲಿ 311ನೇ ರ್ಯಾಂಕ್ನವರೆಗೂ ಯಾರಿಗೂ ಕಾಣಿಸೋದಿಲ್ಲ. ಆ ಸೀಟು 311ನೇ ರ್ಯಾಂಕ್ನ ಅಕ್ಕಮಹಾದೇವಿ ನಿಪ್ಪನಾಳ ಅನ್ನೋ ಹುಡುಗಿಗೆ ಸಿಕ್ಕುತ್ತೆ. ಇದು ಹೇಗೆ ಸಾಧ್ಯ? ಉತ್ತರ ಸಿಕ್ಕೋದೇ ಇಲ್ಲ. ಇದು ಅರ್ಥ ಆಗೋದು ಅಷ್ಟು ಸುಲಭ ಅಲ್ಲ. ಎರಡೂ ಕಡೆ ರ್ಯಾಂಕ್ ಬಂದಂಥವ್ರು, ಆಲ್ ಇಂಡಿಯಾದಲ್ಲೂ ರ್ಯಾಂಕ್ ಬಂದಂಥವ್ರು ಮತ್ತು ಕರ್ನಾಟಕ ಕಾಮೆಡಿಕಲ್ ರ್ಯಾಂಕ್ ಬಂದಂಥವ್ರು, ಅವರು ಅಲ್ಲಿಗೆ ಹೋಗ್ಬೇಕಂತಂದರೆ ಇಲ್ಲಿಗೆ ಬ್ಲಾಕ್ ಆಗಿಬಿಡ್ತಿದ್ರು. ಕರ್ನಾಟಕದಲ್ಲಿ ಸೀಟ್ ತೊಗೊಂಡ್ಬಿಟ್ರೆ ಅವರು ಆಲ್ ಇಂಡಿಯಾಗೆ ಹೋಗ್ಬೇಕಂತಂದರೆ May 31 ಲಾಸ್ಟ್ ಡೇಟ್ ಇರೋದ್ರಿಂದ ಇಲ್ಲಿ ಸೀಟ್ ಸರೆಂಡರ್ ಮಾಡಿ ಫೈನ್ ಕಟ್ಟಿ ಆಲ್ ಇಂಡಿಯಾಗೆ ಹೋಗೋ ಥರ ಕಂಡೀಷನ್ ಹಾಕಿಬಿಟ್ಟಿದ್ರು. ಇನ್ಕ್ಲೂಡಿಂಗ್ ಕರ್ನಾಟಕ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಮತ್ತು ಕಾಮೆಡ್ಕಿ ಅವರು ಎಲ್ಲ ಎಕ್ಸಾಮ್ ಮಾಡಿದ್ರು. ಆಮೇಲೆ ನಾನೇನು ಮಾಡಿದೆ, ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೆ ಅಪ್ರೋಚ್ ಮಾಡಿ ಈ ಥರ ಅನ್ಯಾಯ ಆಗ್ತಿದೆ, ಹುಡುಗರಿಗೆ ಎರಡೂ ಕಡೆ ರ್ಯಾಂಕ್ ಬಂದಿದೆ, ಕರ್ನಾಟಕಕ್ಕಿಂತ ಒಳ್ಳೊಳ್ಳೆ ಕಾಲೇಜುಗಳು ಆಲ್ ಇಂಡಿಯಾ ಲೆವೆಲಲ್ಲಿ ಡೆಲ್ಲಿ ಮುಂಬೈಯಲ್ಲಿದೆ, ಆಮೇಲೆ ಇಲ್ಲಿಂದ ಹುಡುಗರು ಅಲ್ಲಿಗೆ ಮೂವ್ ಆದರೆ ನಮ್ಮ ಕರ್ನಾಟಕದ ಹುಡುಗರಿಗೆ ಸೀಟ್ ಹೆಚ್ಚಿಗೆ ಸಿಗುತ್ತೆ, ಇದು ಕರ್ನಾಟಕಕ್ಕೆ ಆಗೋ ಲಾಭ ಅಂತ ಹೇಳಿದ್ದಕ್ಕೆ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ವಾಸ್ ವೆರಿ ಕೈಂಡ್ ಎನಫ್ ಟುವರ್ಡ್ಸ್ ದ ಮೆಡಿಕಲ್ ಸೊಸೈಟಿ. ಅವ್ರು ಇಮಿಡಿಯೇಟಾಗಿ ಆರ್ಡರ್ ಪಾಸ್ ಮಾಡಿದರು. ಹುಡುಗರಿಗೆ 2 ಲಕ್ಷ ಅಲ್ಲಿ ರ್ಯಾಂಕ್ ಬಂದಿದ್ರೆ ವಿತೌಟ್ ಸರೆಂಡರಿಂಗ್ ದ ಸೀಟು ಫೈನ್ ಕೊಡ್ದಂಗೆ ನೀವು ಹೋಗ್ಬಿಟ್ಟು ಆಲ್ ಇಂಡಿಯಾ ಲೆವೆಲಲ್ಲಿ ಸೀಟ್ ತಗೋಬೋದು ಅಂತ ಮಾಡಿದರು. ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಮತ್ತು ಕಾಮೆಡ್ಕೆ ಅವರು ತಮಗಿಷ್ಟ ಬಂದಂತೆ ಆಡ್ತಿರೋದ್ರ ಹಿಂದಿನ ಗುಟ್ಟು ಇದೆ. ಎಲ್ಲಿಯವರೆಗೆ ವಿದ್ಯಾರ್ಥಿಗಳಲ್ಲಿ ಭಯ ಇರುತ್ತೋ ಅಲ್ಲಿಯವರೆಗೂ ಅವರನ್ನ ಯಾರೂ ಅಲ್ಲಾಡಿಸೋಕೆ ಆಗೋದಿಲ್ಲ. ಕಂಪ್ಲೇಂಟ್ ಕೊಟ್ರೆ ಈ ರೀತಿ ಆಯ್ತು ಅಂದ್ರೆ ನೀವೇ ಸರಿಯಾಗಿ ನೋಡಿಲ್ಲ ಅಂತಾರೆ. ಅದು ದೂರು ಕೊಟ್ಟವರಿಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಉನ್ನತ ಅಧಿಕಾರಿಗಳು ಕೊಟ್ಟಿರೋ ಉತ್ತರ. ಡಾಕ್ಟರ್ ತೃಪ್ತಿ ಚೌಧರಿ ಅನ್ನೋ ಹುಡುಗಿಗೆ ಕಾಮೆಡ್ಕೆಯಲ್ಲಿ ಸೀಟ್ ಸಿಕ್ಕಿತ್ತು. ಆದರೆ ಈ ಹುಡುಗಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ನಡೆಸಿದ ಕೌನ್ಸಿಲಿಂಗ್ಗೆ ಹೋಗೋಕೆ ಆಗ್ಲೇ ಇಲ್ಲ. ಕಾರಣ ಏನ್ ಗೊತ್ತಾ?
ಸರ್ಕಾರದ ಆದೇಶವಿದ್ರೂ ಈ ಹುಡುಗಿಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮತ್ತಿತರ ದಾಖಲೆಗಳು ಸಿಕ್ಕಲೇ ಇಲ್ಲ. ಅಕಾರ್ಡಿಂಗ್ ಟು ದೆಮ್ ಐ ಹ್ಯಾವ್ ಓವರ್ಲುಕ್ ವೈಸ್ ಚಾನ್ಸಲರ್ ಏನಂದ್ರು? ಅವರು ವಿಲ್ ಪ್ರೋಬ್ ಇನ್ ಟು ಇಟ್ ಅಂತ ಹೇಳಿದ್ರು. ವಿಲ್ ಲುಕ್ ಇನ್ ಟು ಇಟ್ ಅಂತ. ನೀವು ಮೋಸ ಆಗಿದೆ ಅಂತ ಕೊಟ್ರ ಕಂಪ್ಲೇಂಟ್? ಅವ್ರಿಗೆ ನಾನು ಹೇಳಿದೆ ಅದು ಅಪಿಯರ್ ಆಗಿಲ್ಲ ಅಂತ. ಅವ್ರು ಹೇಳಿದ್ರೆ ನೀವು ಮಸ್ಟ್ ಬಿ ಯು ಹ್ಯಾವ್ ಓವರ್ಲುಕ್ ಇಟ್ ಅಂತ. ಅಂದರೆ ನಿಮಗೆ ಡಿಸ್ಪ್ಲೇನಲ್ಲಿ ಸರಿಯಾಗಿ ತೋರಿಸಿಲ್ಲ, 0 ಆಗಿ ತೋರಿಸಿದ್ದಾರೆ. 0 ಅಂತಲ್ಲ, ಆ ಸಬ್ಜೆಕ್ಟೇ ಇರಲಿಲ್ಲ. ಡಿಸ್ಪ್ಲೇನಲ್ಲಿ ಆ ಸಬ್ಜೆಕ್ಟೇ ಇಲ್ಲ. ಕೊಡಲ್ಲ, ಕೊಟ್ಟರೆ ತಾನು ಅವ್ರಿಗೆ ಗೊತ್ತಾಗತ್ತೆ. ನಾನು ಮಾತ್ರ ಒಂದು ಗುಗ್ಗುದರ ಕೊಟ್ಬಿಟ್ಟು ಸಿಕ್ಕಾಕೊಂಡಿದ್ದೀನಿ ಅನ್ನಿಸ್ತಾ ಇದೆ ನನಗೆ. ಹೌದು, ಬೆತ್ತಲೆ ಜಗತ್ನಲ್ಲಿ ಬಟ್ಟೆ ತೊಟ್ಟವನೇ ಮೂರ್ಖ ಅನ್ನಲ್ವಾ? ಇದು ಹಾಗೆ. ಎಲ್ಲರೂ ನಮಗ್ಯಾಕಪ್ಪ ಈ ಉಸಾಬರಿ ಅಂದ್ಕೊಂಡು ಇರುವಾಗ ಅನ್ಯಾಯದ ವಿರುದ್ಧ ದನಿ ಎತ್ತೋ ಜನ ಗುಗ್ಗುಗಳೇ ಆಗ್ಬಿಡ್ತಾರೆ ಕಣ್ರಿ. ಆದ್ರೆ ಹಾಗಂದ್ಕೊಂಡು ಸುಮ್ಮನಾಗ್ಬಿಟ್ರೆ ಅನ್ಯಾಯ ಮಾಡೋರು ಒಬ್ಬಿ ಹೋಗ್ಬಿಡ್ತಾರೆ ಅಲ್ವಾ? ಎಸ್, ಅನ್ಯಾಯ ಆದರೂ ಅದು ಗೊತ್ತಾದರೂ ಅಲ್ಲಿ ತೆಪ್ಪಗಿರಬೇಕು. ಬಾಲ ಬಿಚ್ಚಿದ್ರೆ ಬಾಯನ್ನೇ ಮುಚ್ಚಿಸೋ ದೊಡ್ಡವರು ಅಲ್ಲಿ ಕುಳಿತಿದ್ದಾರೆ. ಅಂಥ ಒಬ್ಬೊಬ್ಬರ ಬಣ್ಣ ಕೂಡ ಹಂತ ಹಂತವಾಗಿ ಬಯಲು ಮಾಡ್ತೀವಿ. ಈಗ ಒಂದು ಸ್ಮಾಲ್ ಬ್ರೇಕ್.